ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 45:10-15 ವಚನವನ್ನ ಧ್ಯಾನ ಮಾಡ್ತೇವೆ. ಮುದ್ದಿಟ್ಟು ಅವರನ್ನು ಅಪ್ಪಿಕೊಂಡು ಅತ್ತನು, ಈ ವಿಷಯದ ಕುರಿತು ಈಗ ನಾವು ನೋಡ್ತೇವೆ. ಓದ್ಕೊಳ್ಳನ್ವಾ? ಗೋಷೆನ್ ಸೀಮೆಯಲ್ಲಿ ನೀನು ವಾಸ ಮಾಡಬಹುದು, ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ಸೇರಿ ಆ ಕುರಿ ದನ ಮೊದಲಾದ ಸ್ವಾಸ್ಥ್ಯ ಸಹಿತರಾಗಿ ನನ್ನ ಬಳಿಯಲ್ಲೇ ಇರಬಹುದು. ಈ ಬರಗಾಲ ತೀರುವುದಕ್ಕೆ ಇನ್ನೂ 5 ವರ್ಷ ಹೋಗಬೇಕು. ಆದ್ದರಿಂದ ನಿನಗೂ ನಿನ್ನ ಮನೆಯವರಿಗೂ ನಿನಗಿರುವ ಎಲ್ಲವುಗಳಿಗೂ ಬಡತನ ಉಂಟಾಗದಂತೆ ಇಲ್ಲಿ ನಿನ್ನನ್ನು ಪೋಷಿಸುವನೆಂದು ಹೇಳುತ್ತಾನೆಂಬುದಾಗಿ ತಿಳಿಸಿರಿ. ನಾನು ಸ್ವತಃ ನಿಮ್ಮ ಸಂಗಡ ಮಾತಾಡಿದ್ದೇನಲ್ಲ, ಅದಕ್ಕೆ ನೀವೇ ಸಾಕ್ಷಿ. ನನ್ನ ಒಡ ಹುಟ್ಟಿದವನಾದ ಬೆನ್ಯಾಮಿನನು ಸಾಕ್ಷಿ. ಐಗುಪ್ತ ದೇಶದಲ್ಲಿ ನನಗಿರುವ ಎಲ್ಲ ವೈಭವವನ್ನು ನೀವು ಕಂಡದೆಲ್ಲವನ್ನು ತಂದೆಗೆ ತಿಳಿಸಿ ಬೇಗನೆ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕೆಂದು ಹೇಳಿ ತನ್ನ ತಮ್ಮನಾದ ಬೆನ್ಯಾಮಿನನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಬೆನ್ಯಾಮಿನನು ಅವನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಇದಲ್ಲದೆ ಅವನು ತನ್ನ ಅಣ್ಣಂದಿರಲ್ಲಿ ಪ್ರತಿಯೊಬ್ಬನಿಗೂ ಮುದ್ದಿಟ್ಟು ಅವರನ್ನು ಅಪ್ಪಿಕೊಂಡು ಅತ್ತನು. ತರುವಾಯ ಅವರು ಅವನ ಸಂಗಡ ಮಾತನಾಡಿದರು. ಈಗ ಇಲ್ಲಿ ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ. ಎಷ್ಟರ ಮಟ್ಟಿಗೆ ದ್ವೇಷ ಅಸೂಯೆಯಿಂದ ತುಂಬಿದಂಥ ಕುಟುಂಬ ಈಗ ದೇವರು ಎಷ್ಟಾಗಿ ಆ ಒಂದು ಒಳ್ಳೆಯದನ್ನ ಮಾಡಿ ಅವರೆಲ್ಲರೂ ಒಬ್ಬರನ್ನೊಬ್ಬರು ಮುತ್ತಿಟ್ಟುಕೊಂಡು ಅವರು ಅಳೋದನ್ನ ಮತ್ತೆ ಫ್ಯಾಮಿಲಿ ಒಂದು ರಿಯೂನಿಯನ್ ಒಂದಾಗೋದನ್ನ ನಾವು ನೋಡ್ತೀವಿ. ಆ ರೀತಿನೇ ಫ್ಯಾಮಿಲಿಗಳಿರ್ಬೇಕು. ಇವತ್ತು ನಿಮ್ಮ ಯಾವ್ದಾದ್ರು ಫ್ಯಾಮಿಲಿಗಳಲ್ಲಿ ಈ ರೀತಿ ಇದೆಯಾ? ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರು ಇವರು ಎಲ್ಲ ಬೇರೆ ಬೇರೆ ಆಗಿದ್ದೀರಾ? ಒಬ್ರಿಗೊಬ್ರು ಮಾತಾಡ್ತಾ ಇಲ್ವಾ? ಆ ಒಂದು ಸನ್ನಿವೇಶ ಬಿಟ್ಟು ಈ ರೀತಿ ಎಲ್ಲ ಫ್ಯಾಮಿಲಿಯವರು ರಿಯೂನಿಯನ್ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರಂತ ಸಂದರ್ಭವನ್ನ ತರುವವರಾಗಿದ್ದಾರೆ. ಇಲ್ಲಿ ಯೋಸೇಫನು ಹೇಳ್ತಾ ಇರುವಂತ ಕೆಲವು ವಿಷಯಗಳನ್ನ ನಾವು ನೋಡೋಣ. ನೀವು ಇದನ್ನ ಮಾಡಲಿಲ್ಲ, ದೇವರೇ ಮಾಡಿದ್ದು. ಪ್ರಾಣ ರಕ್ಷಣೆಗಾಗಿ ನಿಮ್ಮ ಮುಂದೆ ದೇವರೇ ನನ್ನ ಕಳಿಸಿದ್ದಾರೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಯೇಸ್ವಾಮಿ ಅದನ್ನೇ ಎಲ್ಲ ಪರಿಸಾಯರ ಶಾಸ್ತ್ರಿಗಳಿಗೂ ಸಹ ನಾವು ಆಗಾಗ್ಗೆ ಹೇಳೋದನ್ನ ನಾವು ನೋಡೋರಾಗಿದ್ದೇವೆ. ಮಾತ್ರವಲ್ಲದೆ ಯೋಸೇಫನು ಕ್ರಿಸ್ತನನ್ನ ಹೋಲ್ತಾನೆ ಈ ಒಂದು ವಿಷಯದಲ್ಲಿ. ಸಹೋದರರು ಅವನನ್ನ ತಿರಸ್ಕಾರ ಮಾಡ್ತಾರೆ, ಮಾರ್ಬಿಡ್ತಾರೆ. ಆದರೆ ಅದೇ ರೀತಿ ಯೇಸುಸ್ವಾಮಿಯನ್ನು ಸಹ ಪರಿಸಾಯರು ಶಾಸ್ತ್ರಿಗಳು ಸಹ ಇದೇ ರೀತಿ ಮಾಡ್ತಾರೆ. ಆದರೆ 2ನೇ ಬರೋಣದಲ್ಲಿ ಯೇಸುಸ್ವಾಮಿ ತನ್ನನ್ನು ಪ್ರಕಟಿಸಿಕೊಳ್ಳುವ ಹಾಗೆ 2ನೇ ಬರೋಣದಲ್ಲಿ ಯೋಸೇಫನ ಅಣ್ಣಂದಿರಿಗೆ ಯೋಸೇಫನು ತನ್ನನ್ನು ಪ್ರಕಟಿಸಿಕೊಳ್ತಾನೆ. ಅವರ ಮೇಲೆ ಯೇಸುಸ್ವಾಮಿ ಇಸ್ರಾಯೇಲರು ಪರಿಸಾಯರು ಶಾಸ್ತ್ರಿಗಳು ಯೇಸುವನ್ನ ಇದೇ ರೀತಿ ಮಾಡ್ಬಿಟ್ರು. ಆದ್ರೆ 2ನೇ ಬರೋಣದಲ್ಲಿ ಯೋಸೇಫನ್ ಯಾವ ರೀತಿ ತನ್ನ ಅಣ್ಣಂದಿರಿಗೆ ಕರುಣೆ ತೋರಿಸಿದ್ನೋ ಅದೇ ರೀತಿ ಯೇಸುಸ್ವಾಮಿ ಸಹ ಅವರಿಗೆ ಕರುಣೆ ತೋರಿಸ್ತಾರೆ. ಆತನ್ನ ಇರಿದವರು ಸಹ ಆತನ ನೋಡಿ ಅಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸುಸ್ವಾಮಿ ಬರುವಾಗ ಯೇಸುವಿನ ಮೇಲೆ ಆ ಇಸ್ರಾಯೇಲರ ಮೇಲೆ ಯೇಸುವಿಗೆ ಎಷ್ಟು ಕನಿಕರ ಇರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಅಯ್ಯೋ, ಈತನ್ನ ನಾವು ಶಿಲುಬೆಗೆ ಹಾಕ್ಬಿಟ್ವಲ್ಲ ಎಂಬುದಾಗಿ ಅವರು ಪಶ್ಚಾತ್ತಾಪ ಪಡಬೇಕಾದ್ರೆ ಅಲ್ಲಿ ಯೇಸು ಇವರನ್ನ ಕರುಣಿಸಿದ್ದನ್ನ ನಾವು ನೋಡ್ತೇವೆ. ಯೋಸೇಫನ ಅಣ್ಣಂದಿರಿಗೆ ತನ್ನನ್ನು ಪ್ರಕಟಿಸಿಕೊಂಡ ಹಾಗೆ ಇವತ್ತು ತನ್ನ ಜನರನ್ನ ನಾನು ಪುನಃ ಸ್ವೀಕಾರ ಮಾಡ್ತೇನೆ, ಅವ್ರು ಎಷ್ಟೇ ತಪ್ಪು ಮಾಡಲಿ, ಹಿಂದಕ್ಕೆ ಹೋಗಿರ್ಲಿ, ಅವ್ರನ್ನ ನಾನು ಪುನಃ ಸ್ವೀಕಾರ ಮಾಡ್ತೀನಿ ಎಂಬಂತ ಮೆಸೇಜ್ ದೇವರು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರಿಯರೇ, ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಚರ್ಚ್ ಬಿಟ್ಬಿಟ್ಟಿರೋದು, ಕುಟುಂಬವಾಗಿ ಪ್ರಾರ್ಥನೆ ಮಾಡೋದು, ದೇವರನ್ನ ಬಿಟ್ಟಿರೋದು, ಇದೆಲ್ಲ ನಿಮ್ಮ ಜೀವನದಲ್ಲಿ ಇದೆಯಾ? ದೇವರು ನಮ್ಮನ್ನ ಕರೀತಾ ಇದ್ದಾರೆ. ಪುನಃ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆತನ ಕರೆಯುವಿಕೆಗೆ ಹೋಗ್ಬಿಟ್ಟು ಬನ್ರಿ, ಕರ್ತನ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ್ರೆ ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ನಮ್ಮನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಹೌದಪ್ಪ ತಂದೆ ದೇವರೇ, ಈ ಒಂದು ಕುಟುಂಬವನ್ನ ರಿಯೂನಿಯನ್ ಮಾಡಿದ ಹಾಗೆ ಯಾವ್ಯಾವ ಕುಟುಂಬಗಳು ಇವತ್ತು ಸಪರೇಟ್ ಆಗಿದೆಯೋ ಎಲ್ಲ ಕುಟುಂಬಗಳು ರಿಯೂನಿಯನ್ ಮಾಡು ಸ್ವಾಮಿ. ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ನಡೆಸು. ನಿನ್ನ ಕೃಪೆ ತೋರು, ದಯೆ ತೋರು, ನಿನ್ನ ಕರುಣೆ ಎಲ್ರಿಗೂ ಉಂಟಾಗಲಿ.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್